ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಅಗ್ನಿವೀರ್ ಗಣಿತ ಬಗ್ಗೆ ನೋಡ್ಕೊಳ್ಳೋಣ. ಫಸ್ಟು ಸರಾಸರಿ ಕ್ವಶನ್ ಇದೆ, ಅಂದರೆ ಎವ್ರೇಜ್. ಓಕೆ, ಸೊ ಇಲ್ಲಿ 5, 10, 15 ಮತ್ತು 20, 25ರ ಸರಾಸರಿ ಎಷ್ಟು ಅಂತ ಕೇಳಿದಾನೆ. ಸೊ ಇದನ್ನೆಲ್ಲ ಕೂಡಿಸಿ ಫಸ್ಟು 5, 10, 15, 15 ಪ್ಲಸ್ 1 15, 30, 30 ಪ್ಲಸ್ 1 20, 50, 50 ಪ್ಲಸ್ 1 25, 75. ಸೊ ಎಷ್ಟಾಯಿತು ಅದನ್ನು ಬರ್ಕೊಂಬಿಡಿ. ಫಸ್ಟು ಬರ್ಕೊಂಬಿಡಿ 75. ಓಕೆ, ಸೊ ನೆಕ್ಸ್ಟು ಎಷ್ಟು ಸಂಖ್ಯೆ ಇದೆ ಕೂಡ್ಸೋಕ್ಕಿರೋ ಸಂಖ್ಯೆ 1 2 3 4 5. ಸೊ 5 ಇದೆ. ಸೊ 5 ಒಂದಲೇ, ಮತ್ತು ಇಲ್ಲೂ 5 ಒಂದಲೇ ಎಷ್ಟಾಯಿತು? 5 ಒಂದಲೇ 5. ಇನ್ನು ಎಷ್ಟು ಹೋಯಿತು? ಇನ್ನೂ 2 ಹೋಯಿತು. 2 ಪ್ಲಸ್ 5 25. 25 ಅಂದರೆ ಎಷ್ಟೆಷ್ಟಲೇ 5 ಎಷ್ಟಲೇ 25, 5 5ಲೇ 25. ಸೊ ಆನ್ಸರ್ ಬಂದುಬಿಟ್ಟು 15. ಸೊ ನಿಮಗೆ ತಿಳಿತು ಅಂದ್ಕೊಡ್ತೀನಿ. ಸೊ ತಿಳಿದರೆ ಒಂದು ಲೈಕ್ನ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ಕ್ವಶನ್ ಟಫ್ ಅನಿಸಿದರೆ ಸೊ ಅದನ್ನು ಕೇಳ್ಬೋದು. ಸೊ ಇಲ್ಲಿ ನಿಮಗೆ ಸೂತ್ರ, ಮೊದಲು ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ. ಸೊ ಇಲ್ಲಿ ಮಾಡಿದರೆ ಸೊ ಎಲ್ಲ ಸಂಖ್ಯೆನ ಕೂಡಿಸಿದೆ. ಸೊ 5, 10, 15, 75 ಆಯಿತು. ಸೊ ಮತ್ತು ಇಲ್ಲಿರುವ ಒಟ್ಟು ಸಂಖ್ಯೆಗಳು ಅಂತಂದರೆ ಎಷ್ಟು ಸಂಖ್ಯೆ ಇದೆ? 5. ಸೊ ಈ ರೀತಿ ನೀವು ಮಾಡ್ಕೊಳ್ತಾ ಹೋದರೆ ಆನ್ಸರು 15 ಬರುತ್ತೆ. ಈಗ ಶೇಕಡ ಅವರು ಪರ್ಸೆಂಟೇಜ್ ಮೇಲೆ ಬಂತಂದರೆ, ಸೊ ಒಬ್ಬ ವಿದ್ಯಾರ್ಥಿಯು 600 ಅಂಕಗಳಿಗೆ 450 ಅಂಕಗಳನ್ನು ಪಡೆದರೆ ಅವನ ಪಡೆದ ಒಟ್ಟು ಶೇಕಡಾವಾರು ಸಂಖ್ಯೆ ಎಷ್ಟು? ಓಕೆ, ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ 450. ಸೊ ಕ್ವಶನ್ ಏನಿದೆ, 450 ಅಂಕಗಳನ್ನು 600ಕ್ಕೆ ಪಡಿತಾನೆ. ಸೊ ಅಂತಂದರೆ 400 ಡಿವೈಡೆಡ್ ಬೈ 600. ಸೊ ಈ ರೀತಿ ಬರ್ಕೊಂಡು ಇಂಟು 100 ಮಾಡಬೇಕಾಗತ್ತೆ. 100. ಸೊ 0 0 ಕ್ಯಾನ್ಸಲ್, ಇಲ್ಲೂ 0 0 ಕ್ಯಾನ್ಸಲ್. 6 ಒಂದಲೇ 6 1 6 2 2 6 3 8 4 24 5 36 36 6 36 ಆಯ್ತಲ್ಲ. ಸೊ ಒಂದು ನಿಮಿಷ, ನಾನು ಮಿಸ್ ಮಾಡಿಕೊಂಡೆ. ಸೊ ಇಲ್ಲಿ ಬರೋಕ್ಕೆ ಪೇಸ್ ಇಲ್ಲ. ಸೊ ಪೇಸ್ನ ಮಾಡ್ಕೊತೀನಿ. ಇಲ್ಲೇ ಆನ್ಸರ್ ಇದೆಯಲ್ಲ, ಸೊ ಇದನ್ನು ನಿಮಗೆ ಸೊಲ್ಯೂಷನ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ. ಸೊ 6 ಬಂದಿತ್ತಲ್ಲ. ಸೊ 6 ಅಂತಂದರೆ 6 ಡಿವೈಡೆಡ್ ಬೈ 450 ಮಾಡ್ಕೋಬೇಕು. 6 ಒಂದಲೇ 75, 75 180. ಸೊ 75ಲೇ ಅಂತಂದರೆ 75% ಒಂದು ಸರಾಸರಿ ಅಂಕ ಆಗುತ್ತೆ. ಸೊ ಓಕೆ, ತಿಳಿತು ಅಂದ್ಕೊತೀನಿ. ಇಲ್ಲ ಅಂತಂದರೆ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡಿ, ಫಾಸ್ಟಾಗಿ ಮಾಡ್ತೀನಿ. ಸೊ ನಿಮಗೆ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ನ ಇನ್ನೊಮ್ಮೆ ನೋಡ್ಕೊಳ್ಳಿ. ಒಬ್ಬ ವಿದ್ಯಾರ್ಥಿ 600 ಅಂಕಗಳಿಗೆ 450 ಪಡೆದರೆ 450 ಅಂಕಗಳನ್ನು ಪಡಿತಾನೆ ಅವನು ಅಂತಂದರೆ ಅವನು ಪಡೆದ ಶೇಕಡ ಅಂಕ ಎಷ್ಟು ಅಂತ ಇಲ್ಲಿ ಕೇಳಿದರೆ, ಸೊ ಶೇಕಡ ಅಂಕನ ನೋಡ್ಕೋಬೇಕಂತಂದರೆ ಫಸ್ಟ್ ನಾವು ಸೂತ್ರ ನೋಡ್ಕೋಬೇಕು. ಎಷ್ಟು ಕೊಟ್ಟಿದ್ದಾರೆ ಅದನ್ನ ಅಷ್ಟು ಇಟ್ಕೊಂಡು ಇಂಟು 100 ಮಾಡಬೇಕಾಗತ್ತೆ. ಸೊ ಪರ್ಸೆಂಟೇಜು ಶೇಕಡ ತೆಗೆಯುವಾಗ ಯಾವಾಗಲೂ 100 ಇರಬೇಕು, ಆಯಿತಾ? ಸೊ ಆ 100 ಅನ್ನೋದು ಇಲ್ಲಿ ಇದೆ. ಸೊ ನಿಮಗೆ ಈಗ ಮಾಡಿ ತೋರಿಸ್ತೀನಿ ನೋಡಿ. 450 ಡಿವೈಡೆಡ್ ಬೈ 600 ಅಂತಂದರೆ ಎಷ್ಟು ಉಳಿಯುತ್ತೆ? 0 0 ಕ್ಯಾನ್ಸಲ್, ಇದು 0 0 ಕ್ಯಾನ್ಸಲ್. ಎಷ್ಟು ಉಳಿತು? 6 ಉಳಿತು. ಸೊ 450 ಡಿವೈಡೆಡ್ ಬೈ 6. ಸೊ 6 1 6 2 2 6 3 8 4 36 36 42 42 ಉಳಿತು. ಇನ್ನು ಎಷ್ಟು ಉಳಿತು ಇಲ್ಲಿ? 42 ಅಂದರೆ 3 ಉಳಿತು, 30. 6 5ಲೇ 30. ಸೊ ಎಷ್ಟು? 75 ಆನ್ಸರ್. ಓಕೆನಾ? ಸೊ ತಿಳಿತಾ ಇದೆ ಅನ್ಕೋತೀನಿ. ಸೊ 2 ಸಾರಿ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ಕೊಳ್ಳಿ. ಸೊ ನಿಮಗೂ ಈ ರೀತಿ ಏನಾದರೂ ಕನ್ಫ್ಯೂಸ್ ಆಗಿದ್ದರೆ ಸೊ ತಿಳ್ಕೊಂಡು ಮಾಡಿ. 2-3 ಸಾರಿ ಲೆಕ್ಕನ ಮಾಡಿ. ಲಾಭ ಮತ್ತು ನಷ್ಟದ ನೋಡಬೇಕು. P&L ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್. ಒಂದು ಮನುಷ್ಯನು 800 ರೂಪಾಯಿ ಕೊಂಡು, ಅಂದರೆ 800 ರೂಪಾಯಿ ತೊಗೊಳ್ತಾನೆ ಅವನು. ಎಷ್ಟು? 800 ರೂಪಾಯಿಗೆ ತೊಗೋತಾನೆ. ಎಷ್ಟು? 800 ರೂಪಾಯಿಗೆ ತೊಗೋತಾನೆ. ಸೊ ಅವನು 1000 ರೂಪಾಯಿಗೆ ಮಾರಾಟ ಮಾಡಿದರೆ ಸಿಗುವ ಲಾಭದ ಶೇಕಡಾವಾರು ಎಷ್ಟು ಅಂತಂದರೆ, 800 ತೊಗೊಂಡ್ರೆ ಎಷ್ಟಕ್ಕೆ 1000ಕ್ಕೆ ಮಾರ್ತಾನೆ ಅಂತಂದರೆ ಅವನಿಗೆ ಲಾಭ ಎಷ್ಟು ಬಂತು ಇಲ್ಲಿ? ಒಂದು ನಿಮಿಷ, ಲಾಭ ಎಷ್ಟು ಬಂತು? 200 ರೂಪಾಯಿ ಲಾಭ ಸಿಕ್ತು. ಸೊ ಲಾಭ 200 ರೂಪಾಯಿ ಸಿಕ್ತಲ್ಲ. ಸೊ ಈಗ 200ನ್ನು ತೆಗೆಯೋದು ಹೇಗೆ? ಸೊ ಇಲ್ಲಿ 200. ಸೊ ಒಂದು ನಿಮಿಷ, 200 ರೂಪಾಯಿ ಲಾಭ ಸಿಕ್ತಲ್ಲ, ಲಾಭ ಸಿಕ್ಕಿದ್ದನ್ನು 200 ರೂಪಾಯಿ ಮೇಲೆ ಇಟ್ಕೊಳ್ಳಿ. ಆಮೇಲೆ 800 ಆಗಲೇ ಪರ್ಸೆಂಟೇಜ್ ತೆಗಿಬೇಕಂದ್ರೆ ಏನು ಹೇಳಿದೆ? 100 ಇರಬೇಕಂತ ಹೇಳಿದೆ. ಸೊ 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್.
ಎಂಟು ಒಂದು ಎಂಟು 16 2 ಇಲ್ಲಿ 2 ಬತ್ತು 16 ಅಂದರೆ ಇಲ್ಲಿ 4 ಉಳಿತು 8 ಇಲ್ಲಿ 40 ಅಂತಂದರೆ 25% ಅವನು ಲಾಭ ಪಡೆದುಕೊಳ್ತಾನೆ. ಎಷ್ಟು? 25%, 25% ಲಾಭ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ PDF ಯಾವ ರೀತಿ ಇದೆ ಅಂತ. ಸೊ 1/4 25%. ಓಕೆ, ಈಗ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ನೋಡ್ತಾ ಹೋಗೋಣ. 5,000 ಅಸಲಿಗೆ ವರ್ಷಕ್ಕೆ 10% ಬಡ್ಡಿ ದರದಂತೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? ಸೊ ಇದನ್ನು ಪರಿಹಾರ ಮಾಡೋದು ಹೇಗೆ ಅಂತಂದರೆ ಆನ್ಸರ್ ಮಾಡೋದು. ಅಸಲು ಅಂದರೆ ಪಿ, ಬಡ್ಡಿ ದರ ಅಂತಂದರೆ ಇಂಟ್ರೆಸ್ಟ್ ರೇಟ್ ಆರು ಟೈಮ್, ಮತ್ತು ಸೂತ್ರ ಏನಿದೆ. ಸೊ SI = P × T × R / 100. ಸೊ ನೋಡ್ತಾ ಇರೋದು P × T × R ಅಂತಂದರೆ PTR. ಓಕೆ, ಒಂದು ನಿಮಿಷ. PTR ಎಷ್ಟಿದೆ? ಪರ್ಸೆಂಟ್ ಎಷ್ಟಿದೆ? 10. ಓಕೆ, ಮೊದಲು 5,000 ಇಟ್ಕೊಳ್ಳೋಣ ನಾವು, ಈಸಿ ಆಗುತ್ತೆ. 5,000 × 10 × 2. ಓಕೆ, ಈ ರೀತಿ ಇಟ್ಕೊಂಡು ಲೆಕ್ಕನ ಮಾಡಿದರೆ ತುಂಬ ಸುಲಭವಾಗಿ ಬರುತ್ತೆ. ನಿಮಗೆ ಸೂತ್ರನ ನೆನಪಿಟ್ಕೊಳ್ಳಿ, P × T × R. ಓಕೆ, ಇಲ್ಲಿ ನೀವು ಅದನ್ನು ಫಸ್ಟು ಬರೆದುಕೊಳ್ಬೇಕು. P ಎಷ್ಟಿದೆ ಅಂತ ಇಲ್ಲಿ ಬರೆದಿದ್ದಾರೆ ನೋಡಿ. P 5,000, ಬಡ್ಡಿ ದರ 6, ಟೈಮು 2 ವರ್ಷ. ಓಕೆ, ಈ ರೀತಿ ಬರ್ಕೊಂಡ್ಮೇಲೆ ಸೂತ್ರ ಇಟ್ಕೊಳ್ಳಿ ನೀವು. P × T × R 5,000 2 ಇದು ಎಷ್ಟಾಗುತ್ತೆ? ಇಲ್ಲಿ ಕ್ಯಾನ್ಸಲ್ ಮಾಡುವ ನಾವು, ನಿಮಗೆ ತುಂಬ ತೊಂದರೆ ಆಗುತ್ತೆ. ಕ್ಯಾನ್ಸಲ್ ಮಾಡೋಣ. 2 0 ಕ್ಯಾನ್ಸಲ್, 2 0 ಕ್ಯಾನ್ಸಲ್ ಆಯಿತಾ? ಇಲ್ಲಿ 52 100, 52 100, 100 1000 ರೂಪಾಯಿ. ಓಕೆನಾ? 1000 ಬಂತಲ್ಲ. ಸೊ ಈಗ ಆನ್ಸರ್ ಏನಿದೆ ಅಂತ ನಾವು ನೋಡೋಣ. 1000. ಓಕೆ, ಉತ್ತರ 1000 ಇದೆ. ಸಮಯ ಮತ್ತು ಕೆಲಸ, ಟೈಮ್ ಆ್ಯಂಡ್ ವರ್ಕ್ ಮೇಲೆ ಒಂದು ಕ್ವಶನ್ ಬರ್ಬೋದು. ಸೊ ಈಗ ನೋಡ್ಕೊಳ್ಳಿ, A ಒಂದು ಕೆಲಸವನ್ನು 10 ದಿನಗಳಲ್ಲಿ ಮುಗಿಸುತ್ತಾನೆ, B ಯು ಅದೇ ಕೆಲಸವನ್ನು 15 ದಿನಗಳಲ್ಲಿ ಮುಗಿಸುತ್ತಾನೆ. ಇಬ್ಬರು ಸೇರಿ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ ಅನ್ನೋದು. ಸೊ A ಅನ್ನೋನು 10 ದಿನದಲ್ಲಿ ಮುಗಿಸಿದ್ರೆ B ಅನ್ನೋನು 15. ಸೊ LCM ತಗೊಳ್ಬೇಕಾಗತ್ತೆ. 10 ಮತ್ತು 15ರ LCM 30. ಸೊ 3 + 2 ಅಂತಂದರೆ ಇಲ್ಲಿ ನೋಡಿ 10 15 3 ಬರುತ್ತೆ. 3 + 2 5, 5 30, 6 ಅಂತಂದರೆ 6 ದಿನಗಳ ಇದ್ದರೆ ಉತ್ತರ 6 ದಿನಗಳಲ್ಲಿ ಬರುತ್ತೆ. ಇನ್ನು ಬೇರೆ ನಿರ್ದಿಷ್ಟ ಅಧ್ಯಾಯ ಟಾಪಿಕ್ ಲೆಕ್ಕಗಳನ್ನು ಬೇಕಿದ್ದರೆ ಕೇಳಿ, ನಾನು ಕೊಡ್ತೀನಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ಯಾವ ತಿಳಿದಿಲ್ಲ ಅದನ್ನು ಕಾಮೆಂಟ್ ಮಾಡಿ, ನಾನು ಮುಂದಿನ ಸಲ ಅದೇ ಟಾಪಿಕ್ಕಾಗಿ ಸಪ್ರೇಟಾಗಿ ಮಾಡ್ತೀನಿ. ಓಕೆನಾ? ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ.